ವೀಕ್ಷಕರೇ, PUC ಫಲಿತಾಂಶ ಬಂದಿದ್ದು ಆಯಿತು. ಕೆಲವು ಪರೀಕ್ಷೆಗಳು ಕೂಡ ನಡೆದು ತಮ್ಮ ಮಕ್ಕಳು ಯಾವ ರ್ಯಾಂಕ್ ಬರ್ತಾರೆ, ಯಾವ ಕೋರ್ಸ್ ಆಯ್ಕೆ ಮಾಡ್ಕೊಳ್ಳಿ ಅನ್ನೋ ತವಕ ತಲ್ಲಣ ವಿದ್ಯಾರ್ಥಿಗಳು ಹಾಗೂ ಪೋಷಕರ ನಡುವೆ ಇದ್ದೇ ಇದೆ. ಆ ಕುರಿತು ಹಗಲಿರುಳು ಭಾರಿ ಚರ್ಚೆಯಲ್ಲಿ ತೊಡಗಿರುವ ಪೋಷಕರು ಹಾಗೂ ವಿದ್ಯಾರ್ಥಿಗಳು ತುಮಕೂರಿನ ಶ್ರೀದೇವಿ ಕಾಲೇಜು ನೀಡಿರುವ ಬಂಪರ್ ಆಫರ್ ತರದ ಸ್ಕಾಲರ್ಶಿಪ್ ಟೆಸ್ಟ್ ಅಟೆಂಡ್ ಮಾಡಿ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ನೀಡಿರುವ ಸದಾವಕಾಶ ಬಳಸಿಕೊಂಡು ಪೋಷಕರು ತಮ್ಮ ತಲೆ ಮೇಲಿನ ಸ್ವಲ್ಪ ಭಾರವನ್ನಾದರೂ ಕಡಿಮೆ ಮಾಡಿಕೊಳ್ಳಿ. ಅದರಲ್ಲೂ ಗ್ರಾಮೀಣ ಭಾಗದ ಮಕ್ಕಳಿಗಂತೂ ಇದೊಂದು ಸುವರ್ಣಾವಕಾಶ ಅನ್ನಬಹುದಾಗಿದೆ. ಈ ಕುರಿತು ಸಂಸ್ಥೆಯ MD ಡಾಕ್ಟರ್ ಹುಲಿನಾಯ್ಕರ್ ಇಂದು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಅವರು ಏನು ಹೇಳಿದ್ರು ಅನ್ನೋದನ್ನ ನೀವೇ ಕೇಳಿಸ್ಕೊಳ್ಳಿ. ಒಂದು ಸ್ಕಾಲರ್ಶಿಪ್ ಟೆಸ್ಟ್ ಅಂತ ಮಾಡ್ತಾ ಇದ್ದೀವಿ. ಯಾರಿಗೆ PUC ಪಾಸ್ ಆಗಿರ್ತಾರೆ ಅವರು ನಮ್ಮ ಕಾಲೇಜಿನಲ್ಲಿ ನಡೆಯುವಂಥ ಒಂದು ಸ್ಕಾಲರ್ಶಿಪ್ ಟೆಸ್ಟಿಗೆ ಅಪಿಯರ್ ಆದರೆ ಮೊದಲಿನ 11 ವಿದ್ಯಾರ್ಥಿಗಳಿಗೆ ಅವರು ಬೇರೆ ಬೇರೆ ನಮ್ಮಲ್ಲಿನ ಕಂಪ್ಯೂಟರ್ ಸೈನ್ಸ್ ಇದೆ, ಇನ್ಫಾರ್ಮೇಷನ್ ಸೈನ್ಸ್ ಇದೆ, ಹಾಗೆ ಇದು ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಬೇರೆ ಬೇರೆ ಸಿವಿಲ್ ಇಂಜಿನಿಯರಿಂಗ್, ಬೇರೆ ಬೇರೆ ನಮ್ಮದು 11 ಬ್ರ್ಯಾಂಚ್ ಇದೆ. ಪ್ರತಿಯೊಂದು ಬ್ರ್ಯಾಂಚ್ಗೂ ಒಂದೊಂದು ವಿದ್ಯಾರ್ಥಿಗೆ ನಾವು ಫ್ರೀಯಾಗಿ 4 ವರ್ಷದ ಶಿಕ್ಷಣ ಕೊಡ್ತೀವಿ. ಇದು ಅಲ್ಲದೆ ಮುಂದಿನ 1 to ಇದು ಮೊದಲಿನ 1 ರಿಂದ 11 ರ್ಯಾಂಕ್ ಬೆಳೆದದ್ದು ಫುಲ್ ಫ್ರೀ ಸೀಟ್ ಕೊಡ್ತೀವಿ. 12 ರಿಂದ 30 ರ್ಯಾಂಕ್ ಬಂದವರಿಗೆ ಈ ಸೀಟಿಂದ ಏನು ಫೀಸ್ ಇರ್ತದೋ ಅದನ್ನು ಮಾತ್ರ ಇದು ಮಾಡ್ತೀವಿ. ಮ್ಯಾನೇಜ್ಮೆಂಟ್ ಅಂತೇಳಿ ಬಂದರೂ ಸಹಿತ CT ಅವ್ರು ಏನು ಚಾರ್ಜ್ ಮಾಡ್ತಾರೋ ಅದನ್ನೇ ಮಾಡ್ತೀವಿ. ಮುಂದೆ 31 ರಿಂದ 60 ರ್ಯಾಂಕ್ ಬಂದವರಿಗೆ 25% ಸ್ಕಾಲರ್ಶಿಪ್ ಅಂದರೆ ಏನು ನಾವು ಫ್ರೀ ಫಿಕ್ಸ್ ಮಾಡ್ತೀವಿ ಅದರ 25% ಕಡಿಮೆ ಮಾಡ್ತೀವಿ. 60 ರಿಂದ 100 ರ್ಯಾಂಕ್ ಬಂದವರಿಗೆ 10% ಸ್ಕಾಲರ್ಶಿಪ್ ಮತ್ತು ಇದು ಅಂದರೆ ಅದರೊಳಗೆ ನಾವು ಏನು ಫೀಸ್ ಇದ್ದೋ ಅದಕ್ಕೆ 10% ಕಡಿಮೆ ಮಾಡ್ತೀವಿ. 101 ರಿಂದ ಮುಂದಿನವರಿಗೆ ನಾವು ಸ್ಕಿಲ್ ಲ್ಯಾಬ್ಗೆ ಯೂನಿವರ್ಸಿಟಿಯವರೇ ಒಂದು ವರ್ಷ 10,000 ರೂಪೀಸು ಕಲೆಕ್ಟ್ ಮಾಡಿ ಹೇಳಿರ್ತಾರೆ, ಅದನ್ನು ವೇವ್ ಆಫ್ ಮಾಡ್ತೀವಿ. ಈಗ ಯಾರು ಈ ಸ್ಕಾಲರ್ಶಿಪ್ ಎಕ್ಸಾಮ್ಗೆ ಅಪಿಯರ್ ಆಗ್ತಾರೋ ಅವರೆಲ್ಲರಿಗೂ ಒಂದಿಲ್ಲ ಒಂದು ಥರದ ಧನ ಸಹಾಯ ಮತ್ತು ಫ್ರೀ ಸೀಟ್ ಸಿಗುವಂಥ ಅವಕಾಶ ಇದೆ. ಇದು ಭಾಳ ಜನರಿಗೆ ಅನುಕೂಲ ಆಗ್ತಾಯಿದೆ. ಕಳೆದ ಕೆಲವು ವರ್ಷದಿಂದ ನಾವು ಮಾಡ್ತಾ ಸುಮಾರು 221 ವಿದ್ಯಾರ್ಥಿಗಳು ಇದರ ಲಾಭ ಪಡೆದಿದ್ದಾರೆ. ಸ್ಕಾಲರ್ಶಿಪ್ ಟೆಸ್ಟ್ನಲ್ಲಿ 1 ರಿಂದ 11ರವರೆಗೆ ರ್ಯಾಂಕ್ ಬಂದ ಮಕ್ಕಳಿಗೆ 4 ವರ್ಷ ಉಚಿತ ಶಿಕ್ಷಣ, 12 ರಿಂದ 30ರ ರ್ಯಾಂಕ್ ಬರುವ ಮಕ್ಕಳಿಗೆ CET ಫೀಸ್ ಅಷ್ಟೇ ತೆಗೆದುಕೊಳ್ತಾರೆ. 31 ರಿಂದ 60ನೇ ರ್ಯಾಂಕ್ ಪಡೆಯುವ ಮಕ್ಕಳಿಗೆ 25% ಕನ್ಸೆಷನ್, 61 ರಿಂದ 100ನೇ ರ್ಯಾಂಕ್ ಬರುವ ವಿದ್ಯಾರ್ಥಿಗಳಿಗೆ 10% ಸ್ಕಾಲರ್ಶಿಪ್ ಫೀಸ್ ಅಂಡ್ ಟ್ಯೂಷನ್ ಫೀಸ್ ಇರೋದಿಲ್ಲ. 101ರ ಮೇಲೆ ರ್ಯಾಂಕ್ ಬರುವ ಮಕ್ಕಳಿಗೆ ಲ್ಯಾಬ್ ಫೀಸ್ನಲ್ಲಿ ಕನ್ಸೆಷನ್ ಕೊಡಲಾಗುತ್ತಂತೆ. ಈ ಟೆಸ್ಟ್ ಮೇ 11ರ ಭಾನುವಾರದಂದು ಕಾಲೇಜು ಆವರಣದಲ್ಲಿರುವ SIET ಆಡಿಟೋರಿಯಂನಲ್ಲಿ ನಡೆಯಲಿದ್ದು, ಈ ಸದಾವಕಾಶವನ್ನು ಮಧ್ಯಮ ಹಾಗೂ ಬಡ ಕುಟುಂಬದ ಮಕ್ಕಳು ಬಳಸಿಕೊಳ್ಳಲು ಸಂಸ್ಥೆಯವರು ಮನವಿ ಮಾಡಿದ್ದಾರೆ.